ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ಈಸಿ ಸ್ವೀಟ್ನ ಮಾಡ್ತಾಯಿದ್ದೀನಿ. ಮಿಲ್ಕ್ ಪೌಡರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇಟ್ಸ್ ವೆರಿ ಈಸಿ. ಇವತ್ತೇ ಮಾಡಿ, ಸಖತ್ತಾಗಿರುತ್ತೆ. ಎಲ್ಲರಿಗೂ ಹೊಸ ಟೇಸ್ಟ್ ಖುಷಿ ಅನಿಸುತ್ತೆ. ಏನು ಸ್ವೀಟ್ ಇದು ಅಂತ ತಿಂತಾರೆ. ನೋಡಿ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ನೋಡಿ, ಜ್ಯೂಸ್ ಎಲ್ಲದು ಡಿಪ್ ಆಗಿರೋದು ಸಾಫ್ಟಾಗಿರುತ್ತೆ. ಮಕ್ಕಳಿಗೆಲ್ಲ ಖುಷಿ ಆಗ್ತದೆ ಮಾಡಿದ್ರೆ. ಒಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ ಯಾವ ಕಪ್ ತೊಗೊಳ್ತೀರ ಆ ಕಪ್ಪು, ಅದರಲ್ಲಿ ಅರ್ಧ ಭಾಗ ಮಿಲ್ಕ್ ಪೌಡರ್. ಇದು ಮಿಲ್ಕ್ ಪೌಡ್ರ್, ಹಾಲಿನ ಪುಡಿ. 1 ಕಪ್ಪು ಮೈದಾ ಹಿಟ್ಟು. 1 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪು ಹಾಲಿನ ಪುಡಿ. ಆಮೇಲೆ 1 ಚಿಟಿಕೆ ಅಡಿಗೆ ಸೋಡಾ. ಆಮೇಲೆ ಏಲಕ್ಕಿ ಪೌಡರ್. ಇದು ನಾನು ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು. 1 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಮಿಲ್ಕ್ ಪೌಡರು, ಹಾಲಿನ ಪುಡಿ, ಏಲಕ್ಕಿ ಪುಡಿ, ಉಪ್ಪು, ಸೋಡಾ, 1 ಸ್ಪೂನು ತುಪ್ಪ. ಇಷ್ಟೇ ನೋಡಿ ಥಿಂಗ್ಸು. ಇದನ್ನು ಫಸ್ಟ್ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಹಾಲು ಹಾಕಿ, ಒಟ್ಟಿಗೆ ಹಾಕಿಬಿಡ್ಬೇಡಿ. ಸ್ವಲ್ಪ ಹಾಲು ಹಾಕಿ ಅದನ್ನು ಚಪಾತಿ ಹಿಟ್ಟು ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಭಾಳ ಬೇಗ ಆಗುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಚಪಾತಿ ಹಿಟ್ಟು ಥರ ಮಿಕ್ಸ್ ಮಾಡಿದ್ನ ಇಟ್ಕೊಳ್ಳಿ. ಈಗ ಒಂದು ಸ್ಟವಲ್ಲಿ ಒಂದು ಬೌಲ್ಗೆ ಸಕ್ಕರೆ ಹಾಕಿ, 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ. ಅದಕ್ಕೆ 1 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಮಾಮೂಲಿ ನಾವು ಜಾಮೂನ್ದು ಸಿರಪ್ ಮಾಡ್ಕೊಳ್ತೀವಿ ನೋಡಿ, ಅದೇ ಥರ ಮಾಡ್ಕೊಳ್ಬೇಕು. 1 ಕಪ್ ಸಕ್ಕರೆಗೆ 1 ಕಪ್ಪು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದ್ರೆ ಸಿಹಿ ಇರಲ್ಲ. ಮತ್ತು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಕಲರ್ ಹಾಕ್ತಾಯಿದ್ದೀನಿ, ಆರೆಂಜ್ ಕಲರು. ಕೇಸರಿ ಇದ್ದರೆ ಅದು ಕೂಡ ಹಾಕ್ಬೋದು. ಇದ್ರ ಜೊತೆಗೆ ನಾನು ಕಲರ್ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರಲಿ ಅಲ್ಲಿ. ಅದು ಒಂದು 5 ಮಿನಿಟ್ಸ್ ಕುದಿಬೇಕು. ಕುದಿ ಬರುವಾಗ ಅಷ್ಟರಲ್ಲಿ ನಾವು ಹಿಟ್ಟು ಕಲಿಸ್ಕೊಂಡ್ವಲ್ಲ, ಅದನ್ನು ಚಪಾತಿ ಥರ ಒತ್ಕೊಳ್ಬೇಕು. ಚಪಾತಿ ಥರ ತಿನ್ನಾಗಲ್ಲ, ತಿಕ್ಕಾಗಿರಬೇಕು. ನೋಡಿ, ಈ ಥರ ಒತ್ಕೊಳ್ಬೇಕು. ಆಮೇಲೆ ಸೈಡ್ಸೆಲ್ಲ ಚೆನ್ನಾಗಿ ಸ್ಟ್ರೈಟಾಗಿರೋ ಹಾಗೆ ಮಾಡ್ಕೊಳ್ಳಿ. ದಪ್ಪಾಗಿರಬೇಕು. ನಮಗೆ ಕಟ್ ಮಾಡಿ ಆ ಪೀಸ್ನ ತೆಗೆದು ಹಾಕಬೇಕಾಗಿರೋದು. ಹಾಗಾಗಿ ಈ ಥರ ಒತ್ಕೊಳ್ಬೇಕು. ಏನೂ ಹಾಕೋದು ಬೇಡ, ಹಿಟ್ಟು ಎಣ್ಣೆ ಏನೂ ಹಾಕೋದು ಬೇಡ. ಅದು ಹಾಲಿನ ಪೌಡ್ರು ಮತ್ತು ಹಾಲು ತುಪ್ಪದಲ್ಲಿ ಮಿಕ್ಸ್ ಆಗಿರುತ್ತಲ್ಲ, ಅದೇ ಆಯಿಲಿ ಆಗಿರುತ್ತೆ. ಈ ಥರ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಸ್ಟ್ರೈಟಾಗಾದರೂ ಮಾಡ್ಕೊಳ್ಬೋದು, ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು, ನಿಮ್ಮ ಖುಷಿ. ನಾನು ಈ ಥರ ಹಾಕಿದ್ದೀನಿ. ಈಗ ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು, ಆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇರುವಾಗ ಇದನ್ನು ಒಂದೊಂದೇ ಪೀಸ್ ತೆಗೆದು ಅದಕ್ಕೆ ಹಾಕಬೇಕು. ಅಲ್ಲಿ ಸಕ್ಕರೆ ನೀರು ಪಾಕ ಕುದೀತಾ ಇರುತ್ತೆ. ಕುದೀತಾ ಇರಲಿ. ಅದು ಇನ್ನೂ ಒಂದು 2 ಮಿನಿಟ್ಸ್ ಆದರೂ ಕುದಿಬೇಕು. ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ಇದೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಬೇಕು. ಸ್ವಲ್ಪ ಬಿಳಿ ಇರುವಾಗಲೇ ತೆಗೆದ್ಬಿಡ್ಬೇಡಿ, ಆಗ ಒಂಥರ ಬಿಳಿಯಾಗಿ ಅನಿಸುತ್ತೆ. ಅಲ್ಲಿ ನಮಗೆ ಕಪ್ಪಾಗಿ ಕಂಡ್ರೂ ಇಲ್ಲಿ ಸಿರಪ್ ಹಾಕ್ಕೊಳ್ಳೋವಾಗ ಅದು ಗೋಲ್ಡನ್ ಕಲರ್ ಬರುತ್ತೆ. ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡು ಅದನ್ನ ಚೆಂದ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆ ಥರ ಫ್ರೈ ಮಾಡ್ಕೊಂಡು ಈ ಕಲರ್ ಈಗ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಹಿಂಗೆ ಗೋಲ್ಡನ್ ಕಲರ್ ಬರುತ್ತೆ. ಇದು ಬರುವಾಗ ನಾವು ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಖಂಡಿತ ಮಾಡಬೇಕು ಇದನ್ನೊಂದು ಬೌಲ್ಗೆ ಹಾಕಿ. ಅಷ್ಟರಲ್ಲಿ ನಮ್ಮದು ಸಕ್ಕರೆ ನೀರಿದ್ದೆಲ್ಲ ಅದು ಕುದೀತಾ ಇರುತ್ತೆ. ಇದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಅಗಲ ಬೌಲ್ಗೆ ಹಾಕ್ಕೊಳ್ಳಿ, ಯಾಕಂದರೆ ಸಕ್ಕರೆ ನೀರು ಹಾಕಬೇಕಾಗಿರೋದು ಅದರೊಳಗಡೆ. ಅದಕ್ಕೆ ನೋಡಿ, ಇದೆಲ್ಲ ಈಗ ತೆಗೆದಿಟ್ಕೊಂಡೆ. ನಾನೊಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿರೋದು ಇಷ್ಟೊಂದು ಪೀಸಸ್ ಆಗಿದೆ. ನೋಡಿ, ಇದು ಕುದೀತಾ ಇದೆ. ನೋಡಿ, ಕುದಿಯೋದು ಒಂದು 2-3 ಮಿನಿಟ್ಸ್ ಕುದೀಲಿ ಚೆನ್ನಾಗಿ. ಆಮೇಲೆ ಇದರೊಳಗಡೆ ಅದನ್ನು ಹಾಕಿಬಿಡ್ಬೇಕು. ಹಾಕಿಬಿಟ್ಟು ಒಂದು 1-1.5 ಅವರ್ ಇದೇ ಬಿಸಿಲಿ ಕುದೀತಾ ಇರೋ ಇದರಲ್ಲಿ ಮುಚ್ಚಿಟ್ಬಿಡಬೇಕು. ಮುಚ್ಚಿಟ್ಬಿಟ್ರೆ ಅದು ಆ ಜ್ಯೂಸ್ನೆಲ್ಲ ಸೋಕ್ ಮಾಡ್ಕೊಳ್ಳುತ್ತೆ. ಆಗ ಹಿಂಗೆ ಕಲರ್ಫುಲ್ಲಾಗಿ ಜ್ಯೂಸಿಯಾಗಿ ಈ ಸ್ವೀಟ್ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಸ್ಪೂನಲ್ಲಿ ತಿಂತಾಯಿದ್ರೆ ಎಷ್ಟು ಮಜಾ ಅನಿಸುತ್ತೆ ಅಂದರೆ, ಹಾಲಿನ ಪೌಡ್ರ್ ಇದೆ ನೋಡಿ, ಅದ್ರದ್ದು ಸ್ಮೆಲ್ಲು ಮತ್ತು ಅದ್ರದ್ದೊಂದು ಸ್ವಾದೆಲ್ಲ ಸಖತ್ತಾಗಿ ಅನಿಸುತ್ತೆ. ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.